ನಮಸ್ಕಾರ ಸ್ನೇಹಿತರೆ. ಯೂಟ್ಯೂಬಲ್ಲಿ ಇತ್ತೀಚೆಗೆ ಸುಧಾರಾಣಿ ಅವರು ಹೇಳಿರುವಂತಹ ಕೆಲವು ಮಾತುಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ. ಆ ಮಾತುಗಳು ಯಾವುದು, ಅವರು ಯಾವ ರೀತಿ ಹೇಳಿದ್ದಾರೆ ಅದನ್ನು ನೋಡೋಣ ಬನ್ನಿ. ಅವರು ಶಿವರಾಜ್ ಕುಮಾರ್ ಸರ್ಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅವರ ಹೃದಯಾಂತರಾಳದಿಂದ ಹೇಳಿರುವಂತಹ ಗೌರವಾನ್ವಿತ ವಿಷಯ ಅದು. ಆದರೆ ಕೆಲವು ಯೂಟ್ಯೂಬರ್ಸು ಅದನ್ನು ತಿರ್ಚಿ ಮರ್ಚಿ ಇನ್ನೊಂದು ಅರ್ಥ ಬರೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಅವರು ಹಾಗೆ ಹೇಳಿಲ್ಲ. ಅವರು ಹೇಗೆ ಹೇಳಿದ್ದಾರೆ, ನಮ್ಮ ಶಿವರಾಜ್ ಕುಮಾರ್ ಸರ್ ಅವರ ಜೊತೆ ಅವರು ತುಂಬ ಪಿಕ್ಚರ್ಗಳಲ್ಲಿ ನಟಿಸಿದ್ದಾರೆ. ಅವ್ರ ಬಗ್ಗೆ ಇರುವಂತಹ ಗೌರವವನ್ನು ಅವರು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ. ಶಿವರಾಜ್ ಕುಮಾರ್ ಅವ್ರನ್ನ ಸುಧಾರಾಣಿಯವರು ಬಹಳ ಹತ್ತಿರದಿಂದ ನೋಡಿದ್ದಾರೆ. ಅವ್ರಿಗೆ ಯಾವ ವಿಚಾರಗಳು ಅಷ್ಟು ದಿನದಿಂದ ಅವರ ಮನಸ್ಸಿನಲ್ಲಿ ಇತ್ತು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ತಿರ್ಚಿ ಮರ್ಚಿ ಬೇರೆ ಅರ್ಥ ಕೊಡೋ ರೀತಿಯಲ್ಲಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಬನ್ನಿ ಆ ಸರ್ ಬಗ್ಗೆ, ಶಿವರಾಜ್ ಕುಮಾರ್ ಸರ್ ಬಗ್ಗೆ ಸುಧಾರಾಣಿಯವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸುಧಾರಾಣಿಯವರು ಹೇಳಿರೋದು ಶಿವರಾಜ್ ಕುಮಾರ್ ಸರ್ ಬಗ್ಗೆ, ಅವರು ತುಂಬ ಹಂಬಲ್ ವ್ಯಕ್ತಿ. ಹೊಸಬ್ರಾಗಲಿ ಹಳಬ್ರಾಗಲಿ ಎಲ್ರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಅವರು ಯಾರಿಗೂ ಭೇದ ಭಾವ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಶಿವರಾಜ್ ಕುಮಾರ್ ಅವರಿಗೆ ಆ್ಯಟಿಟ್ಯೂಡ್ ಇಲ್ಲ, ಈಗೋ ಇಲ್ಲ, ಎಲ್ಲರನ್ನೂ ಸಹ ಈಕ್ವಲಾಗಿ ಅವರು ಟ್ರೀಟ್ ಮಾಡ್ತಾರೆ. ಸೆಟ್ನಲ್ಲಿ ಎಲ್ಲರ ಜೊತೆನೂ ಸ್ನೇಹದಿಂದ ಇರ್ತಾರೆ. ಹೊಸಬ್ರಾಗಲಿ ಹಳಬ್ರಾಗಲಿ ಅವರು ಯಾರಿಗೂ ಸಹ ಭೇದ ಭಾವ ಮಾಡಲ್ಲ. ಹೊಸೊಬ್ಬರಿಗೆ ಕೆಲವು ವಿಷಯಗಳನ್ನು ತಿಳಿಸೋವಂಥ ರೀತಿಯಲ್ಲಿ ಅವರು ತಿಳಿಸ್ತಾರೆ. ಅವ್ರಿಗೂ ಸಹ ಅವರು ಎನ್ಕರೇಜನ್ನು ಕೊಡ್ತಾರೆ. ಕಲಾವಿದರು ಸೀನಿಯರ್ ಆಗಿರಲಿ ಇಲ್ಲ ಆಗ್ತಾನೆ ಹೊಸದಾಗಿ ಬಂದಿರಲಿ, ಎಲ್ಲರಿಗೂ ಸಹ ಅವರು ಈಕ್ವಲ್ಲಾಗಿ ರೆಸ್ಪೆಕ್ಟನ್ನು ಕೊಡ್ತಾರೆ. ಇವರು ದೊಡ್ಡವರು, ಇವರು ತುಂಬ ಪಾಪ್ಯುಲರು, ಇವರು ಈಗ ಬಂದಿರೋರು, ಆ ರೀತಿ ಅವರು ಮಾಡಲ್ಲ. ಎಲ್ಲರಿಗೂ ಈಕ್ವಲಾಗಿ ಅವರು ರೆಸ್ಪೆಕ್ಟನ್ನು ಕೊಡ್ತಾರೆ. ಈ ಥರ ಗುಣ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ರನ್ನೂ ಇರಲ್ಲ. ಆದರೆ ನಮ್ಮ ಶಿವರಾಜ್ ಕುಮಾರು ದೊಡ್ಡ ವ್ಯಕ್ತಿ ಮತ್ತು ತುಂಬ ಹಂಬಲ್ ಪರ್ಸನ್ನು. ಅವರು ಈ ರೀತಿ ಇರ್ತಾರೆ. ಈ ರೀತಿ ಸುಧಾರಾಣಿಯವರು ನಮ್ಮ ಶಿವರಾಜ್ ಕುಮಾರ್ ಅವರ ಬಗ್ಗೆ ಹೇಳಿರುವ ಸತ್ಯ, ಇದನ್ನು ಟ್ವಿಸ್ಟ್ ಮಾಡಿ ಕೆಲವು ಯೂಟ್ಯೂಬರ್ಸು ಶಾಕಿಂಗ್ ಟ್ರೂತ್ ಅಬೌಟ್ ಶಿವರಾಜ್ ಕುಮಾರ್, ಈ ರೀತಿ ಸುಧಾರಾಣಿ ರಿವೀಲ್ ಸೀಕ್ರೆಟ್ ಅಬೌಟ್ ದ ಶಿವರಾಜ್ ಕುಮಾರ್, ಈ ರೀತಿ ಸುಧಾರಾಣಿ ಶಿವರಾಜ್ ಕುಮಾರ್ ಬಗ್ಗೆ ಹೇಳಿರುವ ಸತ್ಯ ರಹಸ್ಯ, ಈ ರೀತಿ ಇಲ್ಲ ಸಲ್ಲದ ಥಂಬ್ನೈಲ್ಗಳನ್ನು ಹಾಕ್ಬಿಟ್ಟು ಅವರು ಬೆಳೆಯೋಕ್ಕೆ, ಅವರ ಪ್ರಚಾರಕ್ಕೆ ಈ ರೀತಿ ಮಾಡ್ಕೋತಾ ಇದ್ದಾರೆ. ಇನ್ನೊಬ್ಬರನ್ನ ಈ ರೀತಿ ಮಾಡಿ ಕೆಳಗಡೆ ಹಾಕಿ ಬೆಳೆಯುವಂಥ ಅವಶ್ಯಕತೆ ಇಲ್ಲ. ಅವರು ನಮ್ಮ ಕಲಾವಿದರು, ನಮ್ಮ ಕನ್ನಡದ ಕಲಾವಿದರು, ಅವರಿಬ್ಬರು ನಮ್ಮ ಹೆಮ್ಮೆ. ಅದಕ್ಕೋಸ್ಕರ ನಾವು ಈ ರೀತಿ ತಪ್ಪು ವಿಡಿಯೋಗಳನ್ನು ಮಾಡಿ ಹಾಕಬಾರ್ದು. ಮತ್ತು ಥಂಬ್ನೈಲಲ್ಲೂ ಸಹ ಈ ರೀತಿ ಬೇಡದೇ ಇರೋ ವಿಚಾರಗಳನ್ನು ತುಂಬಬಾರ್ದು ಜನಗಳ ತಲೆಗಳಲ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.